ಸುಳ್ಳಿನಲ್ಲಿ ಜೀವಿಸೋದು ಅಭ್ಯಾಸ ಆದರೆ ಸತ್ಯದಲ್ಲಿ ಅವರು ಬದುಕೋದು ಒಂದು ದೊಡ್ಡ ಸಾಹಸನೇ ಸರಿ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿಳಾಲ್ ಮಾತಾಡ್ತಾ ಇರೋದು. ಕೆಲವರು ತುಂಬ ಸುಳ್ಳು ಹೇಳ್ತಾ ಇರ್ತಾರೆ. ನಮ್ಮ ಫ್ಯಾಮಿಲಿಲಾಗಿರ್ಬೋದು ಅಥವಾ ನಮ್ಮ ಸರೌಂಡಿಂಗ್ ಎಲ್ಲಾದರೂ ಒಬ್ಬರು ಅಂಥ ಜನ ಸಿಕ್ಕೇ ಸಿಗ್ತಾರೆ. ಅವರು ಸುಳ್ಳು ಎಷ್ಟು ಹೇಳ್ತಾರೆ, ಯಾಕೆ ಹೇಳ್ತಾರೆ ಗೊತ್ತಾಗಲ್ಲ. ಬಟ್ ಅಂಥವರು ನಮ್ಮಲ್ಲಿ ನಮ್ಮ ಕತೆಗಳನ್ನು ಬೇರೆಯವ್ರ ಜೊತೆ ಅಂತ ಹೇಳೋದು ಖಂಡಿತವಾಗಿಯೂ ಹೌದು. ಹಾಗಾಗಿ ಈ ಹಿಂದೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಂಥ ಜನರಿಂದ ನಾವು ಯಾವತ್ತೂ ಕೂಡ ದೂರ ಇರಬೇಕು. ಕೆಲವೊಂದು ವಿಚಾರಕ್ಕೆ ನಾವು ಪ್ರತಿಕ್ರಿಯೆ ನೀಡುವಂತಹ ಅಗತ್ಯ ಇಲ್ಲ. ಕೆಲವರು ನಮ್ಮ ಬಗ್ಗೆ ಗಾಸಿಪ್ಸ್ ಮಾಡ್ತಾರೆ, ಕೆಲವರು ನಮ್ಮ ಬಗ್ಗೆ ಬೇಡದಾಗೆ ಮಾತಾಡ್ತಾರೆ. ನೀವೇನು ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ಸನ್ನು ನೀಡುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಅಂದರೆ ಪ್ರತಿಯೊಂದು ವಿಚಾರಕ್ಕೆ ನಾವು ಪ್ರತಿಕ್ರಿಯೆ ನೀಡ್ತಾ ಹೋದರೆ ನಮ್ಮ ಲೈಫ್ ಪೂರ್ತಿ ನಾವು ಬೇರೆಯವರಿಗೆ ಜಸ್ಟಿಫಿಕೇಶನ್ ನೀಡುವಂಥದ್ದೇ ಕೆಲಸ ಆಗುತ್ತೆ. ಮೌನ ಕೆಲವೊಂದು ಉತ್ತರ ಆಗಿರುತ್ತೆ ಕೆಲವರ ಪ್ರಶ್ನೆಗೆ. ಸಮಟೈಮ್ಸ್ ನಾವು ಅದಕ್ಕೆ ಆನ್ಸರ್ ಕೊಡೋದು ಬೇಡ, ಮೌನವಾಗಿ ಅದನ್ನು ಹೋರಾಡಲಿಕ್ಕೆ ಕಲಿಯೋಣ. ಒಂದಲ್ಲ ಒಂದಿನ ಅದರ ಆನ್ಸರ್ ಸಿಕ್ಕೇ ಸಿಗುತ್ತೆ. ನಾವು ಅತಿಯಾಗಿ ಮಾತಾಡಿ ರಿಲೇಷನ್ಶಿಪ್ಪನ್ನು ಹಾಳು ಮಾಡುವಂಥ ಕೆಲಸ ಮಾಡೋದು ಬೇಡ. ನಾವೇನು ಮಾಡ್ತೀವಿ, ಎಲ್ಲಿ ಎಡವ್ತೀವಿ ಅಂತ ಹೇಳಿದರೆ, ನಾವು ಬೇರೆಯವ್ರ ಲೈಫನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀವಿ. ಎಸ್, ನೀವು ಒಬ್ಬರನ್ನ ಕಂಟ್ರೋಲ್ ಮಾಡ್ಬೋದು. ಯಾರನ್ನ ಅಂತ ಹೇಳಿದರೆ ನಿಮ್ಮನ್ನು ಮಾತ್ರ. ನಿಮ್ಮನ್ನು ಮಾತ್ರ ನೀವು ಕಂಟ್ರೋಲ್ ಮಾಡಲಿಕ್ಕೆ ನೋಡಿ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೋಗಿ ಬೇರೆಯವ್ರ ಜೊತೆ ಅತಿಯಾದಂಥ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ಅವರ ಲೈಫನ್ನು ಕಂಟ್ರೋಲ್ ಮಾಡಿ ನನ್ನ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅದು ನಿಜಕ್ಕೂ ಒಳ್ಳೆಯದಾಗಲ್ಲ. ಪರಸ್ಪರ ಫ್ರೀಡಮನ್ನು ನೀಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮನ್ನು ಯಾವ ರೀತಿ ಸರಿಪಡಿಸುವಂಥದ್ದು, ಎಸ್, ಬ್ಯಾಡ್ ಹ್ಯಾಬಿಟ್ಸಿಂದ ಹೊರಗೆ ಬನ್ನಿ, ಸುತ್ತಲೂ ನೆಗೆಟಿವ್ ಜನರಿಂದ ಹೊರಗೆ ಬನ್ನಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡುವಂಥದ್ದು. ನೀವು ಯಾವುದೇ ಒಂದು ವಿಚಾರದಲ್ಲಿ ನೀವು ಪಳಗಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ನಾನು ಯಾವ ರೀತಿ ಡೆವಲಪ್ ಆಗಬಹುದು ಹೇಳುವಂಥ ಯೋಚನೆ, ನಿಮ್ಮ ಪ್ರೊಫೆಷನಲ್ ಲೈಫ್ ಜೊತೆಗೆ ಬೇರೆಯವರ ಬದುಕಿಗೆ ವ್ಯಾಲ್ಯೂ ಆ್ಯಡೆಡ್ ಆಗಿರುವ ಹಾಗೆ ಏನಾದರೂ ಒಂದು ಕೆಲಸವನ್ನು ಮಾಡಿ. ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ, ನೀವೊಂದು ಗುರು ಆಗಿರಲಿ ಅಥವಾ HR ಪ್ರೊಫೆಷನ್ ನೀವು ನೋಡ್ಬೋದು. ಅಂದರೆ ಎಷ್ಟೋ ಮಂದಿಗೆ ಜಾಬನ್ನು ನೀಡುವಂಥ ಒಂದು ಪ್ರೊಫೆಷನ್ ಅದು. ಅಥವಾ ಯಾರ್ದೋ ಒಂದು ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡುವಂಥ ಒಂದು ಪ್ರೊಫೆಷನ್ ಆಗಿರ್ಬೋದು. ಅಥವಾ ಯಾರಿಗೂ ಒಂದು ಕೌನ್ಸಿಲಿಂಗನ್ನು ನೀಡುವಂಥದ್ದಾಗಿರ್ಬೋದು. ಅಥವಾ ಸೋಷಲ್ ವರ್ಕರ್ ಆಗಿರ್ಬೋದು. ಅಥವಾ ಯಾರಿಗೂ ನಿಮ್ಮ ಒಂದು ನಾಲೆಜನ್ನು ಶೇರ್ ಮಾಡುವಂಥ ಕೆಲಸ ಆಗಿರ್ಬೋದು. ಅಂದರೆ ನಿಮ್ಮ ಒಂದು ಪ್ರೊಫೆಷನ್ ಅಥವಾ ನಿಮ್ಮ ಒಂದು ಹಾಬೀಸ್ ಏನಾಗಿರಬೇಕು ಅಂತ ಹೇಳಿದರೆ, ಬೇರೆಯವರ ಲೈಫನ್ನು ಚೇಂಜ್ ಮಾಡುವಂತಹ ಒಂದು ಪ್ರೊಫೆಷನ್ ಅಥವಾ ಲೈಫ್ ಸ್ಕಿಲ್ ಅಥವಾ ಒಂದು ಹಾಬಿಯನ್ನು ನೀವು ಮೇಂಟೈನ್ ಮಾಡಿದರೆ ಅದು ನಿಜಕ್ಕೂ ಕೂಡ ಒಳ್ಳೆಯದು. ಏನಾಗುತ್ತೆ ಅಂತ ಹೇಳಿದರೆ, ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಯು ವಿಲ್ ಬಿ ಇನ್ ಸಮ್ ಟಫ್ ಸಿನಾರಿಯೋ ಅಥವಾ ಏನೋ ಒಂದು ಟಫ್ ಸಿಚುವೇಶನ್ ನಿಮ್ಮ ಬದುಕಲ್ಲಿ ಬಂದರೆ, ಯಾವುದೋ ಮುಖಾಂತರ ಎಲ್ಲಾದರೂ ನಿಮಗೊಂದು ವೇ ಕ್ರಿಯೇಟ್ ಖಂಡಿತವಾಗಿಯೂ ಆಗುತ್ತೆ. ಅದು ನಿಮ್ಮವ್ರಿಗಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಎನಿಥಿಂಗ್ ಇಟ್ ಮೇ ಬಿ. ಯು ವಿಲ್ ಬಿ ಇನ್ ಸಮ್ ಟಫ್ ಸಿಚುವೇಶನ್, ಬಟ್ ನಿಮ್ಮ ಒಂದು ಆ ಸಿಚುವೇಶನಲ್ಲೂ ಕೂಡ ನಿಮ್ಮ ವೇ ಆಟೋಮೆಟಿಕ್ಕಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಏನು ಬೇಕಾದರೂ ನೀವು ಇದನ್ನು ಹೇಳ್ಬೋದು, ಸೂಪರ್ಸ್ಟಿಷಿಯಸ್ ಆಗಿರ್ಬೋದು, ನನ್ನ ಬಿಲೀಫ್, ಎನಿಥಿಂಗ್ ಇಟ್ ಮೇ ಬಿ, ಬಟ್ ದಿಸ್ ಇಸ್ ಟ್ರೂ. ನಿಮ್ಮ ಅರ್ನಿಂಗಲ್ಲಿ ಒಂದಿಷ್ಟು ಅಮೌಂಟನ್ನು ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ಕೆ ನೀಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು 24 hours ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ಅದರಲ್ಲಿ ಒಂದಿಷ್ಟು ಸೋಷಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದು ಕಡೆಯಿಂದ ಏನಾದರೂ ಒಂದು ಸೋಷಿಯಲ್ ಸರ್ವಿಸ್ ಮಾಡೋದಾಗಿರ್ಬೋದು, ಅಥವಾ ಫ್ಯಾಮಿಲಿಗೆ ನಿಮ್ಮ ಸಪೋರ್ಟನ್ನು ನೀಡುವಂಥದ್ದಾಗಿರ್ಬೋದು, ಅಥವಾ ಒಳ್ಳೆ ಮಾತುಗಳನ್ನು ಆಡೋದಾಗಿರ್ಬೋದು. ನೈಟ್ ನೀವು ಮಲಗುವಾಗ ಯು ಶುಡ್ ಫೀಲ್ ಲೈಕ್, ಎಸ್, ನಾನು ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಅದು ಎನಿಥಿಂಗ್ ಇಟ್ ಮೇ ಬಂದು ಫೋನಲ್ಲಿ ಒಬ್ಬರ ಬಗ್ಗೆ ಮೋಟಿವೇಟ್ ಮಾಡೋದು, ಖುಷಿಯಾಗಿ ಅವರನ್ನು ಅಪ್ರಿಷಿಯೇಟ್ ಮಾಡೋದು ಕೂಡ ಒಂದು ಪುಣ್ಯದ ಕೆಲಸನೇ ಕೂಡ. ಗೈಸ್, ಅಟ್ಲೀಸ್ಟ್ ನಿಮ್ಮ ಸುತ್ತಮುತ್ತಲು ಯಾರಿದ್ದಾರೆ ಅಪ್ರಿಷಿಯೇಟ್ ಮಾಡಲಿಕ್ಕೆ ಕಲೀರಿ. ಇವಾಗ ಅದರ ಕೊರತೆ ಇದೆ. ಇವಾಗ ಈ ಸುಳ್ಳಿನ ಜಗತ್ತಲ್ಲಿ ಎನಿಥಿಂಗ್ ಇಟ್ ಮೇ ಬಿ, ನಿಮ್ಮ ವೈಫ್ ಒಂದು ಒಳ್ಳೆಯ ಕುಕ್ ಮಾಡಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ಇಫ್ ಶಿ ಡ್ರೆಸ್ಡ್ ಅಪ್ ವೆರಿ ನೈಸ್ಲಿ, ಸಿಸ್ಟರ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಂಡು ಬಂದಿದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಮಕ್ಕಳು ಮಾರ್ಕ್ಸ್ ಸ್ವಲ್ಪ ಚೆನ್ನಾಗಿ ಆ್ಯಾವ್ರೇಜ್ ಬಂದರೂ ನೋ ಪ್ರಾಬ್ಲಮ್, ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಗುಡ್ ಯಾರು, ನಾನಂತೂ ನಿನ್ನ ಟೈಮಲ್ಲಿ ಇಷ್ಟು ಸ್ಕೋರ್ ಮಾಡಿಲ್ಲ, ಯು ಆರ್ ಸ್ಕೋರಿಂಗ್ ವೆರಿ ಗುಡ್ ಮಾರ್ಕ್ಸ್. ಇಫ್ ಇಟ್ 60, 70, 50 ಆಲ್ಸೋ ನೋ ಪ್ರಾಬ್ಲಮ್. ಅಪ್ರಿಷಿಯೇಟ್ ಮಾಡೋದ್ರಿಂದ ಬಹಳಷ್ಟು ಜನರ ಮೈಂಡ್ ಸೆಟ್ ಏನಿದೆಯಲ್ಲ ಕ್ವಿಕ್ಕಾಗಿ ಚೇಂಜ್ ಆಗುತ್ತೆ. ಇದೆಲ್ಲ ತುಂಬ ಚಿಕ್ಕ ಪ್ರಾಕ್ಟೀಸಸ್, ಬಟ್ ಕೆಲವರ ಲೈಫಲ್ಲಿ ದೊಡ್ಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡ್ತೀರಾ, ಇವತ್ತಿಂದ ಅಟ್ಲೀಸ್ಟ್ ಒಂದು ಜನರಿಗಾದರೂ ಪರ್ ಡೇ ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ ಕಲೀರಿ. ಅವರ ಮುಖದಲ್ಲಿ ಒಂದು ಸ್ಮೈಲ್ ಬಂದರೆ ಯು ಫೀಲ್ ಸೋ ಗುಡ್, ತುಂಬ ಖುಷಿ ಅನಿಸುತ್ತೆ. ನಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನೆಲ್ಲ ನಾವು ಮರಿತಾ ಇರ್ತೀವಿ. ನೆನಪಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ.
ನಿಂದನೆ ಬೇಡ, ರ್ಯಾಶ್ ವರ್ಡ್ಸ್ಗಳು ಬೇಡ. ರ್ಯಾಶ್ ಆಗಿ ಕೆಲವರು ಮಾತಾಡೋದಿದೆಯಲ್ವಾ, ಅದು ಕೂಡ ನಿಮ್ಮ ಒಂದು ಫಲ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಆದಷ್ಟು ಶಾಂತ ರೀತಿಯಲ್ಲಿರುವಂತಹ ಪ್ರಯತ್ನ, ಅದರ ಜೊತೆಗೆ ಒಂದು ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗಿ ನಿಮ್ಮ ಲೈಫ್, ನಾನು ಹೇಳಿದಲ್ವ ಇನ್ ದ ಬಿಗಿನಿಂಗ್, ಒಂದು ಒಳ್ಳೆಯ ವೀಕ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಿಮ್ಮ ಸ್ಪಂದನೆ ಒಂದು ಚಿಕ್ಕ ಪ್ರಮಾಣದಲ್ಲಾದರೂ ಇರಲಿ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಬ್ಬ ತುಂಬ ಸಿಕ್ಕಾಗಿರ್ತಾನೆ, ತುಂಬ ರೋಗದಿಂದ ಕೂಡಿರ್ತಾನೆ. ಜನ ಅವಾಗ ಅವ್ರ ಬಗ್ಗೆ ಏನು ಸಹಕಾರ ನೋಡಿರಲ್ಲ, ಅವರ ಸಹಕಾರ ಕೊಟ್ಟಿರೋದಿಲ್ಲ. ಎಟ್ಲೀಸ್ಟ್ ಮನೇಲಿ ಹೋಗಿ ಮಾತಾಡೋದು, ಅನುಕಂಪದಿಂದ ಒಂದಿಷ್ಟು ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಅದು ಮಾಡೋದಿಲ್ಲ. ಹೇಳಬಾರ್ದು, ಅವರ ಸಾವಿನ ಕಾರ್ಯಗಳಿರುತ್ತಲ್ವ, ಅಂದರೆ ತಿಥಿಗೆ ಹೋಗಿ ಊಟ ಮಾಡೋದು, ಅದನ್ನು ಮಾಡ್ತಾರೆ. ಆವಾಗ ಅಯ್ಯೋ ಈ ರೀತಿ ಆಗಬಾರ್ದಿತ್ತು ಹೇಳುವಂಥ ಮಾತುಗಳು. ಅದರಿಂದ ಏನು ಸಿಗುತ್ತೆ? ಡೆತ್ ಆದಮೇಲೆ ಎಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸಮ್ಟೈಮ್ಸ್ ಯಾರ ಕೈಯಲ್ಲೂ ಇರೋದಿಲ್ಲ. ಅದನ್ನು ನಾವು ಪ್ರಸ್ತುತವಾಗಿ ನಾವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಈ ಡೆತ್ ಹೇಳುವಂಥ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಲೇಬೇಕು. ಓಕೆ, ಬಟ್ ಯಾರಾದರೂ ರೋಗದಿಂದ ಕೂಡಿದರೆ ಅಥವಾ ಅವ್ರಿಗೇನಾದರೂ ಸಮಸ್ಯೆ ಇದ್ದರೆ ಅವರ ಫ್ಯಾಮಿಲಿಯಲ್ಲಿ, ನಾನು ನಿಮಗೆ ಲಕ್ಷಾಂತರ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಇಫ್ ಯು ಪೇ 100-500 rupees ಆಲ್ಸೋ, ಸಮ್ ಫ್ಯಾಮಿಲಿ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅಲ್ಲಿ ಬೇರೆ ಕಾರ್ಯ ಅವರದ್ದು ಎಂಡಾದ ಮೇಲೆ ಆ ಕಾರ್ಯಕ್ಕೆ ಹೋಗೋದಕ್ಕಿಂತ ಅದು ಹೋಗೋದಕ್ಕಿದ್ದೇ ಇರುತ್ತೆ. ಅವರು ಜೀವದಲ್ಲಿದ್ದಾಗ ಅವರ ಜೀವಕ್ಕೆ ಯಾವ ರೀತಿ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ಬೋದು ಹೇಳುವಂಥ ಕೆಲಸವನ್ನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಎಲ್ಲ ಟಿಪ್ಗಳು ನಿಮ್ಮ ಲೈಫಲ್ಲಿ ಒಂದಿಷ್ಟು ಚೇಂಜಸ್ ಮಾಡಬಹುದು ಹೇಳುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ, ಬಟ್ ವಿಷಯ ತುಂಬ ಚೆನ್ನಾಗಿದೆ. ಸೊ ಕೆಲವೊಂದು ಕಿವಿ ಮಾತುಗಳು ಕೆಲವರು ಥಿಂಕ್ ಮಾಡಿರಲ್ಲ, ಈ ರೀತಿಯೂ ಇದೆಯಾ ಅಂತ. ಸೊ ಅದನ್ನು ಸ್ವಲ್ಪ ನಿಮಗೆ ರಿಯಲೈಸ್ ಆಗುವಂತಹ ಕೆಲಸವನ್ನು ನಾನು ಕಳೆದ ಹಲವಾರು ದಿನದಿಂದ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್.